ನಕ್ಷತ್ರ ರೂಮ್ ಒಳಗಿದ್ದಾಳ? ಹ್ಮ್. ಮತ್ತೆ ನೀನ್ ಯಾಕೆ ಇಲ್ಲಿ ಹೊರಗಡೆ ಕೂತಿದ್ಯಾ? ಅವಳು ಒಳಗಡೆ ಇದ್ದಾಳಲ್ಲ ಅದಕ್ಕೆ. ಏಯ್, ಯಾಕೋ ಹೀಗ್ ಮಾತಾಡ್ತಾ ಇದ್ಯಾ? ಅವಳೇನ್ ಮಾಡಿದ್ಲು? ಕತೆ ಬರೀತಾಳೆ ಅದಕ್ಕೆ. ಅವಳ ಪಾಡೆಗೆ ಅವಳೇನೋ ಕತೆ ಬರೆದ್ರೆ ನಿನಗೇನೋ ಪ್ರಾಬ್ಲಮ್ಮು? ಅವಳ ಪಾಡೆಗೆ ಅವಳು ಕತೆ ಬರೆದ್ರೆ ನನ್ಗೇನು ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಬರ್ದಿರೋ ಕೆಟ್ಟ ಕತೆನ ಓದಕ್ ಬರ್ತಾಳಲ್ಲ ಅದು ನನಗೆ ಪ್ರಾಬ್ಲಮ್ಮು. ಯಾಕೋ ಹೀಗೆ ಹೇಳ್ತಿದ್ಯಾ? ಕತೆ ಅಂದ್ರೆ ಯಾರಿಗಿಷ್ಟ ಇರಲ್ಲ? ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಕತೆ ಅಂದ್ರೆ ಇಷ್ಟಪಡ್ತಾರೆ. ನೀನೇ ಹೀಗಾಡುದು ಅಲ್ವಾ ಅಕ್ಕ? ಆಕ್ಚುಲಿ ಹೌದು, ನಕ್ಷತ್ರ ಹೇಳ್ತಾ ಇರೋದು ಕರೆಕ್ಟ್ ಆಗೇ ಇದೆ. ರಾತ್ರಿ ಮಲಗುವಾಗ ನಾನು ಇದಿ ಪುಟ್ಟನ್ ಕತೆ ಹೇಳ್ತಾ ಇದ್ರೆ ಅದಕ್ಕೆ ನಿಮ್ಮ ಅಣ್ಣನೂ ಹೂಗುಡ್ತಾರೆ ಗೊತ್ತಾ? ಅವ್ರಿಗೂ ಕತೆ ಅಂದ್ರೆ ಇಷ್ಟ. ಅದಕ್ಕೆ ನೀವು ಹೇಳೋ ಕತೆಗೂ ಇವಳು ಹೇಳೋ ಕತೆಗೂ ಕಾಶ್ಮೀರ್ ಟು ಕನ್ಯಾಕುಮಾರಿ ಅಷ್ಟು ಗ್ಯಾಪ್ ಇರುತ್ತೆ. ಅದ್ ನಿಮಗೆ ಗೊತ್ತಾ? ಹೇ ಸುಮ್ನಿರೋ, ನಾನು ಈಗ ತಾನೇ ಫ್ರೆಶ್ ಆಗಿ ಒಂದು ಕತೆ ಬರ್ದಿದ್ದೀನಿ, ಓದ್ಲಾ? ಏಯ್, ಕತೆ ಹೇಳಿದ್ರೆ ಸಾಯಿಸ್ಬಿಡ್ತೀನಿ. ಏ ಭೂಪತಿ, ಯಾಕೋ ಹಾಗೆ ಹೇಳ್ತಾ ಇದ್ಯಾ? ಪಾಪ ಅವಳಿಗೆ ನಾವು ಸಪೋರ್ಟ್ ಮಾಡ್ಬೇಕಣೋ. ಹೌದಾ? ಹಾಗಾದ್ರೆ ಒಂದು ಕೆಲಸ ಮಾಡಿ. ಅದಕ್ಕೆ ಅವಳು ಹೇಳೋ ಕತೆನ ನೀವು ತಾಳ್ಮೆಯಿಂದ ಕೂತು ಕೇಳಿಸ್ಕೊಳ್ಳಿ. ಸೇಫ್ಟಿಗೆ ಕಾಟನ್ ಇಟ್ಕೊಳ್ಳಿ. ಕಾಟನ್ನ? ಅದ್ಯಾಕೆ? ಕಿವಿಲ್ ರಕ್ತ ಬರುತ್ತಲ್ಲ, ಒರ್ಸ್ಕೊಳಕ್ಕೆ. ಅವ್ನು ಹಾಗೆ ಅಕ್ಕ ಓವರ್ ಮಾಡ್ತಾನೆ. ಬನ್ನಿ ಬನ್ನಿ ಕೂತ್ಕೊಳ್ಳಿ. ನನ್ನ ಟ್ಯಾಲೆಂಟ್ ಏನು ಅಂತ ನೀವೇ ಹೇಳಿ. ಸರಿ, ಅದ್ಯಾವುದೋ ಹೊಸ ಕತೆ ಬರ್ದಿದ್ದೀನಿ ಅಂತ ಹೇಳಿದ್ಯಲ್ಲ, ಅದನ್ನ ಹೇಳು. ಹಾ, ಏ ಸೃಷ್ಟಿ, ನಾನು ಈ ಮನೆಗೆ ಬಂದಾಗಿಂದ ಕೂತ್ರು ನಿಂತ್ರು ನೀನ್ ನನಗೆ ಕೊಡ್ತಿರೋ ಟಾರ್ಚರ್ಗೆ ನಾನು ನಿನಗೆ ಕೊಡ್ತಿರೋ ಮೊದಲನೇ ಗಿಫ್ಟ್. ನನ್ನ ಕೈಯಲ್ಲೇ ಕೆಲಸ ಮಾಡಿಸ್ತೀಯ, ನನಗೆ ಅವಮಾನ ಮಾಡ್ತೀಯ, ನನಗೆ ಹೊಡಿಯಕ್ ಬರ್ತೀಯ. ನನ್ನ ಬಟ್ಟೆ ಹೋಗಿದ್ದೆ ಇದ್ರು ಇನ್ನು 1 ತಿಂಗಳಿಗೆ ಹಾಕೋವಷ್ಟು ಬಟ್ಟೆ ನನ್ನ ಹತ್ರ ಇದೆ. ನಿನ್ನ ಹತ್ರ ಇರೋದೆ 4 ಸೀರೆ. ಇನ್ಮೇಲೆ ಅದ್ ಏನ್ ಉಡ್ತೀಯ ಅಂತ ನಾನು ನೋಡ್ತೀನಿ. ಅಕ್ಕ, ಒಂದು ದೊಡ್ಡ ಕಾಡು, ಆ ಕಾಡು ಮಧ್ಯೆ ಒಂದು ದೊಡ್ಡ ಅಪಾರ್ಟ್ಮೆಂಟು, ಕಾಂಕ್ರೀಟ್ ರೋಡ್ ಎಲ್ಲ ಇರುತ್ತೆ, ಗಾಡಿ ಎಲ್ಲ ಓಡಾಡುತ್ತಕ್ಕ. ಕಾಡು ಅಂದ್ರೆ ಕಾಡಲ್ಲಿ ಗಾಡಿಗಳು ಓಡಾಡುತ್ತಾ? ಅಕ್ಕ, ಕಾಡೆ, ಅದ್ರ ಮಧ್ಯೆ ಅಪಾರ್ಟ್ಮೆಂಟ್. ಆಯ್ತಾ? ಅಲ್ಲಿ ಒಬ್ಬ ವಾಚ್ಮ್ಯಾನ್ ಇರ್ತಾನೆ. ಪಾಪ ಅವನ್ಗೆ ರಾತ್ರಿ ಹೊತ್ತು ಕಣ್ಣೇ ಕಾಣಿಸಲ್ಲ. ಅಲ್ಲ, ವಾಚ್ಮನ್ ಕೆಲಸ ಇರದೆ ರಾತ್ರಿ ಹೊತ್ತು, ಅವನಿಗೆ ರಾತ್ರಿನೇ ಕಣ್ ಕಾಣಲ್ಲ ಅಂದ್ರೆ ಮತ್ತೆ ಅವನ್ ಕೆಲಸ ಹೇಗ್ ಮಾಡ್ತಾನೆ? ಅಲ್ಲೇ ಟ್ವಿಸ್ಟ್ ಇರೋದು. ಅವನು ಕಣ್ ಕಾಣಿಸ್ದೆ ಹೋದ್ರು ಅವನ್ ಮೂಗು ಸಿಕ್ಕಾಪಟ್ಟೆ ಶಾರ್ಪ್ ಹೋಗ, ಅದೇ ಅವನ್ ಸ್ಪೆಷಾಲಿಟಿ. ಆಮೇಲೆ ಹಿಂದೆಯಿಂದ ಯಾರೋ ಅವನ್ನ ಕರ್ದಂಗಾಗುತ್ತೆ. ಬಂದೆ. ನಕ್ಷತ್ರ, ಶೌರ್ಯ ಕರೀತಾ ಇದಾರೆ ಅಂತ ಕಾಣುತ್ತೆ. ನೀನ್ ಇಲ್ಲೇ ಇರು, ನಾನ್ ಬರ್ತೀನಿ. ಬಂದೆ ಶೌರ್ಯ, ಬಂದೆ. ಅಕ್ಕ, ಕತೆ 1 ನಿಮಿಷ, ಬಂದೆ. ಬಂದೆ ಶೌರ್ಯ. ಭಾವ ಕರೆದ್ರ? ಯಾವಾಗ? ಮತ್ ನಾನು ಕೇಳಿಸ್ಲ ಇಲ್ಲ. ಇರ್ಲಿ, ಈ ಕತೆನ ಅಕ್ಕನ್ಗೆ ಆಮೇಲೆ ಹೇಳ್ತೀನಿ. ಬೆಂಕಿ ದಗ ದಗ ಅಂತ ಉರಿತಿದ್ರೆ ನನ್ನ ಹೊಟ್ಟೆಗೆ ನನ್ನ ಫೇವ್ರೆಟ್ ಚಾಕ್ಲೇಟ್ ಮಿಲ್ಕ್ ಶೇಕ್ ಬಿದ್ದಿರೋ ಹಾಗೆ ಆಗ್ತದೆ. ನನ್ನ ಫೇವ್ರೆಟ್ ಅಕ್ಕಂಗೆ ಈ ತಂಗಿ ಕೊಡ್ತಿರೋ ಮೊದಲನೇ ಗಿಫ್ಟ್. ಎಂಜಾಯ್ ಸೃಷ್ಟಿ. ಓ ನೋ ನೋ ನೋ, ಎಂಜಾಯ್ ಅಕ್ಕ. ಇಲ್ಲೇ ನಾನು ಸೀರೆ ಮಡ್ಚಿಟ್ಟಿದ್ನಲ್ಲ, ಎಲ್ಲೋಯ್ತು? ಅಮ್ಮ, ನನ್ ಸೀರೆಯಲ್ಲಿ ಇಟ್ಟಿದ್ದೆ, ನೀನೆಲ್ಲಾದ್ರೂ ಎತ್ತಿಟ್ಯಾ?
ಇಲ್ಲ ಕಣೆ, ನಾನೆಲ್ಲೂ ತೆಗ್ದಿಟ್ಟಿಲ್ಲ, ಅಲ್ಲೇ ಇರ್ಬೇಕು ನೋಡು. ಇಲ್ಲೇ ಇಟ್ಟಿದ್ನಲ್ಲ. ಓ, ಅಜ್ಜಿ ಏನಾದರೂ ಅವ್ರ ಸೀರೆ ಜೊತೆಗೆ ನಂದು ತೊಗೊಂಡೋಗ್ಬಿಟ್ರಾ? ಅಮ್ಮ, ಒಲೆ ಮೇಲೆ ಏನಾದರೂ ಇಟ್ಟಿದ್ಯಾ? ಸುಟ್ಟೋಗಿರ್ಬೇಕು ಅನ್ಸುತ್ತೆ ನೋಡು. ಏನು ಇಟ್ಟಿಲ್ಲ ನಾನು. ಇದೇನಿದು ವಾಸನೆ? ಬಚ್ಚಲು ಮನೆ ಒಲೆಗೆ ಯಾರಾದ್ರೂ ಪ್ಲಾಸ್ಟಿಕ್ ಹಾಕ್ಬಿಟ್ರಾ? ಅಮ್ಮ, ಬಚ್ಚಲು ಮನೆ ಒಲೆಗೆ ಏನಾದ್ರೂ ಪ್ಲಾಸ್ಟಿಕ್ ಹಾಕಿದ್ಯಾ? ಹಾಕ್ಬಿಡ ಅಂತ ಎಷ್ಟು ಸಲ ಹೇಳಿಲ್ಲ. ಅಯ್ಯೋ, ಏನ್ ಆಗ್ಲಿಲ್ಲ, ಒಂದೇ ಸಮ ಪ್ರಶ್ನೆ ಕೇಳ್ಕೊಂಡು ನೀನು ಅಕ್ಕಿ ಆಡ್ಸೋ ಬಿಡಲ್ಲ ನೀನು. ನನಗ್ ಮೂಗ್ ಬಿಡಕ್ಕೂ ಆಗ್ತಿಲ್ಲ. ನಿನಗ್ ವಾಸನೆ ಬರ್ತಿಲ್ವಾ? ಕಣೆ, ಏನು ಇಷ್ಟೊಂದು ವಾಸನೆ? ಮತ್ತೆ ಅದೇ ಚೀಟಿ, ಏನು ಬರ್ದಿಲ್ಲ. ಯಾವಾಗ್ಲೂ ಏನು ಅನ್ಬಾರ್ದು ಅನ್ಸೋರು. ಈ ಸಲ ಖಾಲಿ ಇದೆ. ಅಮ್ಮ, ಎಲ್ಲ ಸುಟ್ಟೋಯ್ತಮ್ಮ, ಏನು ಉಳಿದಿಲ್ಲ. ಅಲ್ಲ ಕಣೆ, ನಿನ್ ಸೀರೆಗಳು ಇಲ್ಲಿ ಹೇಗ್ ಬಂತು? ಇದಕ್ ಬೆಂಕಿ ಹೇಗೆ ಹತ್ಕೊಳ್ತು? ಗೊತ್ತಿಲ್ಲಮ್ಮ, ಎಲ್ಲ ಮಜ್ಜಿ ಒಳಗಡೆ ಇಟ್ಟಿದೆ. ಇವಾಗ ನೋಡಿದ್ರೆ ಇಲ್ಲಿದೆ. ಎಲ್ಲ ಸುಟ್ಟೋಯ್ತು. ನನ್ನ ಹತ್ರ ಹುಡಕ್ಕೂ ಸೀರೆ ಇಲ್ಲ. ದೇವ್ರೆ, ಯಾಕಪ್ಪ ಹೀಗಾಯ್ತು? ಏನಾಯ್ತು? ಎಲ್ಲ ಯಾಕೆ ಹೀಗೆ ನಿಂತಿದ್ದೀರಾ? ಇಲ್ಲಿ ನೋಡೆ, ಸೃಷ್ಟಿ ಸೀರೆಗೆ ಬೆಂಕಿ ಬಿದ್ದು ಹತ್ಕೊಂಡು ಉರಿತಿತ್ತು. ಓ ಗಾಡ್, ಬೆಂಕಿ ಬಿದ್ದುತ್ತಾ? ಏ ಸೃಷ್ಟಿ, ನನ್ಗೇನಾಯ್ತು? ನೀನ್ ಯಾಕೆ ನಿನ್ ಸೀರೆಗೆಲ್ಲ ಬೆಂಕಿ ಹಾಕಿದ್ಯಾ? ಬೆಡ್ ಬಾಕ್ಸ್ ಏನಾದ್ರು ಆಗಿತ್ತಾ? ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನನ್ ಸೀರೆಗೆ ನಾನೇ ಯಾಕೆ ಬೆಂಕಿ ಇಡ್ಲಿ? ಸಾರಿ, ಎಲ್ಲ ಸುಟ್ಟೋಯ್ತಾ? ಪಾಪ ಕಣೆ, ಇವಳ ಹತ್ರ ಇದ್ದಿದ್ದೆ ಒಂದ್ 4 ಒಳ್ಳೆ ಸೀರೆಗಳು, ಅದು ಸುಟ್ಟು ಹೋಯ್ತು ನೋಡು. ಹೋಗ್ಲಿ ಬಿಡು, ಬೇಜಾರಾಗ್ಬೇಡ. ನಾನು ಹೇಗೂ ಶಾಪಿಂಗ್ ಹೋಗ್ತಿದ್ದೀನಿ, ಬರ್ತಾ ನಿಂಗೆ ಒಂದೆರಡು ಸೀರೆ ಪರ್ಚೇಸ್ ಮಾಡ್ಕೊಂಡ್ ಬರ್ತೀನಿ. ಸುಟ್ಟಿದ ಸೀರೆ ಅಲ್ವಾ, ನಿನಗೇನು ಆಗಲ್ವಲ್ಲ. ಖುಷಿ ಪಡು, ನನ್ನ ಪುಣ್ಯ. ಇನ್ನು ಎಷ್ಟೊತ್ತು ಅಂತ ಇದ್ರ ಮುಂದೆ ನಿಂತ್ಕೊಂಡು ಕಣ್ಣೀರ್ ಹಾಕ್ತ್ಯಾ? ಹೋಗಿದ್ ಹೋಯ್ತು, ಎತ್ ಬಿಸಾಕಿ. ಎಷ್ಟು ಆರಾಮಾಗಿ ಹೇಳ್ತೀರಾ ಅಪ್ಪ. ಇದನ್ನ ಅಮ್ಮ ನಾನು ಇಬ್ರು ಹಪ್ಪಳ ಸಂಡಿಗೆ ಮಾಡಿ ದುಡ್ಡು ಕೂಡಕ್ಕೆ ತಗೊಂಡಿದ್ ಸೀರೆ. ಹೊಟ್ಟೆ ಉರಿಯಲ್ವಾ? ನಾನು ಹೇಳಿದ್ನಲ್ವಾ ಭೂಪತಿ, ಮತ್ತೆ ಹೊಸ ಚೀಟಿ ಬಂದೇ ಬರುತ್ತೆ ಅಂತ. ನೋಡು, ಹಾಗೆ ಆಗಿದೆ. ಆದ್ರೆ ಈ ಸಲ ಈ ತರ ಬಂದಿದೆ. ಮನೆ ತುಂಬಾ ಸೆಕ್ಯೂರಿಟೀಸ್ ಇದಾರೆ ಅಂತ ಗೊತ್ತಾಗಿನೇ ಈ ಸಲ ಕೊರಿಯರ್ ಕಳ್ಸಿಯಾನೆ. ಆ ಕೊರಿಯರ್ ಹುಡುಗನ ಮುಖ ಏನಾದ್ರೂ ನೋಡಿದ್ಯಾ? ಹಾ, ಆದ್ರೆ ಅವನು ಮಾಸ್ಕ್ ಹಾಕೊಂಡಿದ್ದ. ಅವನ್ ಕೊರಿಯರ್ ಬಾಯ್ ಭೂಪತಿ. ಅವನ್ಗೂ ಇದಕ್ಕೂ ಏನ್ ಸಂಬಂಧ? ಹಾಗೆಲ್ಲ ಯಾವ್ದನ್ನು ನೆಗ್ಲೆಕ್ಟ್ ಮಾಡಕ್ ಆಗಲ್ಲ ನಕ್ಷತ್ರ. ಪೊಲೀಸ್ ಚೆಕ್ ಮಾಡಿನೇ ಒಳಗ್ ಬಿಟ್ಟಿದ್ದು. ಅಮ್ಮ, ನಾವು ಪೊಲೀಸ್ ಹೆಲ್ಪ್ ತಗೊಂಡಿದೀವಿ ಅಂತ ಗೊತ್ತಾಗಿನೇ ಅವನು ಅಲರ್ಟ್ ಆಗಿರೋದು. ಹಾಗಂದ್ರೆ ಅವ್ನು ನಮ್ಮನ್ನ ಚೆನ್ನಾಗಿ ವಾಚ್ ಮಾಡ್ತೀಯಾನೆ, ನೀಟಾಗಿ ಫಾಲೋ ಮಾಡ್ತೀಯಾನೆ. ಇಲ್ಲಿ ಏನೇನು ನಡೀತಿದೆ ಅಂತ ಚೆನ್ನಾಗಿ ಗೊತ್ತಿದೆ ಅವನಿಗೆ. ನೀನ್ ಹುಷಾರಾಗಿರ್ಬೇಕು ಭೂಪತಿ. ನೀನ್ ಆಫೀಸ್ಗೆ ಹೋಗದೆ ಇದ್ದಿದ್ದೆ ಒಳ್ಳೇದಾಯ್ತು. ನಾನಲ್ಲ ಮಲ್ಲಮ್ಮ, ಇವಳು ಹುಷಾರಾಗಿರ್ಬೇಕು. ತುಂಬಾನೇ ಹುಷಾರಾಗಿರ್ಬೇಕು. ನನ್ಗೆ ಯಾಕೋ ಅವ್ನ ಮೇನ್ ಟಾರ್ಗೆಟ್ ನಕ್ಷತ್ರ ಅನ್ನಿಸ್ತಿದೆ. ಇವಳ ಮೇಲೆ ಯಾವಾಗ ಬೇಕಾದ್ರೂ ಅಟ್ಯಾಕ್ ಆಗೋ ಚಾನ್ಸಸ್ ಇದೆ. ಹೇ, ವಾಟ್ ಇಸ್ ರಾಂಗ್ ವಿತ್ ಯು? ಬಿಸಾಕಿರೋ ಬಟ್ಟೆನ ಏನಕ್ಕೆ ಆ ಥರ ಸ್ಮೆಲ್ ಮಾಡ್ತಿದ್ಯಾ? ನಾನ್ಸೆನ್ಸ್. ನನ್ ಸೀರೆ ಯಾಕೆ ಸುಟ್ಟು ಹಾಕ್ದೆ? ವಾಟ್? ಸೀರೆ? ಏನ್ ಹೇಳ್ತಿದ್ಯಾ? ನನ್ ಸೀರೆ ಯಾಕೆ ಸುಟ್ಟು ಹಾಕ್ದೆ? ನಾನ್ ಸುಟ್ಟಾಕ್ತೀನಾ? ಸುಮ್ನೆ ಇದ್ರೆ ಸರಿ. ಎಲ್ಲದಕ್ಕೂ ನನ್ನ ಹತ್ರ ಜಗಳಕ್ಕೆ ಬಂದ್ರೆ ನಾನ್ ಸುಮ್ನಿರಲ್ಲ. ಮುಚ್ಚೆ ಬಾಯಿ.
ನಾಟಕ ಮಾಡ್ಬೇಡ. ನನ್ಗೆಲ್ಲ ಗೊತ್ತು. ಮನೆ ಒಳಗಡೆ ಇದ್ದಿದ್ ಸೀರೆ ಹೊರಗಡೆ ಹೋಗಿ ಅದಾಗೆ ಹತ್ಕೊಂಡು ಉರಿಯಲ್ಲ. ಈ ಮನೆಯಲ್ಲಿ ಇಂಥ ಕೆಲಸ ಮಾಡೋರು ನಿನ್ನ ಬಿಟ್ರೆ ಬೇರೆ ಯಾರು ಇಲ್ಲ. ನಿಜ ಹೇಳು, ಯಾಕೆ ಹೀಗ್ ಮಾಡ್ದೆ? ಸೀರೆ ಸುಟ್ಟೋಗಿರೋ ಶಾಕಲ್ಲಿ ನಿನ್ ತಲೆಗಿಲ್ಲ ಕೆಟ್ಟೋಯ್ತಾ ಹೇಗೆ? ಜಾಸ್ತಿ ವರಿ ಮಾಡಬೇಡ. ಬರ್ತಾ ಫುಟ್ಪಾತ್ ಅಲ್ಲಿ ನಿಂಗೋಸ್ಕರ 2 ಸೀರೆ ತಗೊಂಡ್ ಬರ್ತೀನಿ, ಉಟ್ಕೊಂಡು ಖುಷಿ ಪಡು. ಶ್ವೇತಾ, ಸಚ್ ಅ ಲೂಸರ್. ಇವಳು ಸೀರೆ ಸುಟ್ಟೋಯ್ತು ಅಂತ ನನ್ನ ಜೊತೆ ಜಗಳ ಆಡ್ತಾಳೆ. ನಾನ್ಸೆನ್ಸ್. ಮಾಡೋದೆಲ್ಲ ಮಾಡಿ ಅಷ್ಟು ಸುಲಭವಾಗಿ ತಪ್ಪಿಸ್ಕೋಬಹುದು ಅಂತ ಅನ್ಕೋಬೇಡ. ಇದೆಲ್ಲ ನೀನೇ ಮಾಡಿರೋದು ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಏನೇ ಇದು? ವಾಟ್? ಸೀಮೆ ಎಣ್ಣೆ ವಾಸನೆ. ಸುಟ್ಟೋಗಿದ್ ನನ್ನ ಸೀರೆನಲ್ಲೂ ಸೀಮೆ ಎಣ್ಣೆ ವಾಸನೆನೇ ಬರ್ತಿತ್ತು. ನೀನು ಬಿಚ್ಚಿ ಬಿಸಾಕಿರೋ ಈ ಬಟ್ಟೆನಲ್ಲೂ ಸೀಮೆ ಎಣ್ಣೆ ವಾಸನೆನೇ ಬರ್ತಿದೆ. ಇದಕ್ಕೇನೆ ಅರ್ಥ? ನೋಡು, ನೀನು ಸುಮ್ಮನೆ ಮನೆಯಿಂದ ಹೊರಗಡೆ ಹೋಗೋದು, ಆಟೋಲಿ ಓಡಾಡೋದು, ತರಕಾರಿ ತರಬೇಕು ಅಂತ ಮಾರ್ಕೆಟ್ಗೆ ಹೋಗೋದು, ಇದು ಯಾವುದು ಮಾಡೋ ಹಾಗಿಲ್ಲ. ಅದನ್ನು ಮಾಡೋದಕ್ಕೆ ಅಂತ ಜನರಿದ್ದಾರೆ, ಅವ್ರು ನೋಡ್ಕೋತಾರೆ. ನನ್ನನ್ನು ಒಂದು ಮಾತು ಕೇಳದೆ ನಿನ್ನ ಮನೆಯಿಂದ ಹೊರಗಡೆ ಹೋಗೋ ಹಾಗಿಲ್ಲ. ಅರ್ಥ ಆಯ್ತಾ? ಭೂಪತಿ, ಮುಂದೆ ಏನು ಅಂತ ನೋಡೋಣ. ಸದ್ಯಕ್ಕೆ ನಮ್ಮ ಹುಷಾರಲ್ಲಿ ನಾವಿರೋಣ.